ಇವತ್ತು ನಿಮ್ಮ ಮುಂದೆ ಒಂದು ಹಾರರ್ ಆಗಿರುವಂಥ ಸ್ಟೋರಿನ ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ಇಷ್ಟಪಡ್ತಿದ್ದೀನಿ. ಈ ಸ್ಟೋರಿ ನಿಜವಾಗ್ಲೂ ನಡೆದಿರುವಂಥ ಘಟನೆ. ಇದು ನನ್ನ ಫ್ರೆಂಡ್ ಒಬ್ಬರು ಆಗಿರುವಂಥ ವೀರಾಜ್ ಅಂತೇಳಿ ಇವ್ರ ಹೆಸರು. ಇವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದರು. ಅವರು ಹಾಗೆ ಹೇಳ್ತಾ ಅವರ ಒಂದು ಜೀವನದಲ್ಲಿ ನಡೆದಿರುವಂಥ ನಿಜವಾದ ಘಟನೆಯನ್ನು ನನ್ನ ಮುಂದೆ ಶೇರ್ ಮಾಡಿಕೊಂಡ್ರು. ಅದೇ ಕಥೆನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಘಟನೆ ನಡೆದಿದ್ದು 2019ರಲ್ಲಿ. ನನ್ನ ಫ್ರೆಂಡ್ ತುಂಬ ಕಡೆ ಟ್ರಾವೆಲ್ ಮಾಡ್ತಿರ್ತಾನೆ. ದೇಶ ವಿದೇಶಗಳಲ್ಲಿ ತುಂಬ ಟ್ರಾವೆಲ್ ಮಾಡ್ತಿರ್ತಾನೆ. ಅವನು ಟೆಂಟಲ್ಲೂ ರೆಸ್ಟ್ ಮಾಡ್ತಾನೆ, ಧಾಬಾ ಕಡೆಯೂ ರೆಸ್ಟ್ ಮಾಡ್ತಾನೆ, 3 ಸ್ಟಾರ್ ಹೋಟೆಲಲ್ಲೂ ರೆಸ್ಟ್ ಮಾಡ್ತಾನೆ, 5 ಸ್ಟಾರ್ ಹೋಟೆಲಲ್ಲೂ ರೆಸ್ಟ್ ಮಾಡ್ತಾನೆ. ಅದರ ಸಂಬಂಧ ಅವನ್ನ ಟ್ರಾವೆಲಿಂಗು ಅಲ್ಲ, ಅದು ಫುಲ್ ಸಕ್ಸಸ್ಫುಲ್ಲಾಗಿ ಮೂಡ್ ಬಂದಿರುತ್ತೆ. ಹಾಗೆ ಟ್ರಾವೆಲ್ ಮಾಡ್ತಾ ಒಂದು ದಿನ ಅವನು ಭುವನೇಶ್ವರಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನನ್ನು ಮಾಡಿರ್ತಾನೆ. ಆ ಪ್ಲ್ಯಾನ್ ಮಾಡಬೇಕಾದ್ರೆ ನೆಕ್ಸ್ಟ್ ಡೇನೇ ಫ್ಲೈಟ್ ಇರುತ್ತೆ. ಆದರೆ ಅವನು ಹೋಟೆಲ್ ಎಲ್ಲೂ ಬುಕ್ ಮಾಡಿರಲ್ಲ ಅಡ್ವಾನ್ಸಾಗಿ. ಅದರ ಸಂಬಂಧ ಅದೇ ದಿನ ಅವನು XYZ ಒಂದು ಅಪ್ಲಿಕೇಶನಲ್ಲಿ ಒಂದು ಹೋಟೆಲನ್ನು ಬುಕ್ ಮಾಡ್ತಾನೆ. ಬುಕ್ ಮಾಡಿದಾಗ ಸರಿ ಬಿಡು, ಹಂಗಾದ್ರೂ ಇವತ್ತು ಬುಕ್ ಮಾಡ್ತೀನಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಫ್ಲೈಟ್ ಐತಿ, ಇಲ್ಲಿ ರೆಸ್ಟ್ ಮಾಡಿಬಿಟ್ಟು ಫ್ಲೈಟಿಗೆ ಹೋಗ್ಬಿಡೋಣ ಅಂತೇಳಿ ಅವನು ಡಿಸೈಡ್ ಮಾಡ್ತಾನೆ. ಯಾಕಂದ್ರೆ ಭುವನೇಶ್ವರಿಗೆ ಹೋಗ್ಬೇಕು. ಅದ್ರ ಅವನು ಸರಿ ಇಟ್ಟಾನ ಅಂತೇಳಿ ಅಲ್ಲಿ ಅವನ ಕಡೆ ಎಲ್ಲಿ ಹೋಟೆಲಲ್ಲಿ ಬುಕ್ ಮಾಡಿರ್ತಾನಲ್ಲ, ಸೊ ಆ ಹೋಟೆಲ್ಗೆ ಹೋಗ್ತಾನೆ. ಓಪನ್ ಮಾಡಿದ ತಕ್ಷಣ ಕೂದಲು ತುಂಬ ಗಲೀಜಾಗಿರುತ್ತೆ. ಅವ್ನ ರೂಮ್ ಬೆಡ್ಶೀಟ್ ಸರಿಯಾಗಿರಲ್ಲ, ಟಾಯ್ಲೆಟ್ ಇರಲ್ಲ, ಆಮೇಲೆ ನೆಟ್ಟಿಗೆ ಒಂದು ಟವೆಲ್ ಕೂಡ ಇಟ್ಟಿರಲ್ಲ. ಸೊ ತುಂಬ ಗಲೀಜಾಗಿರುತ್ತೆ. ಅವಾಗ ಅಲ್ಲಿ ಸರ್ವಿಸ್ ಕೊಡುವಂಥ ಒಬ್ಬ ಹುಡುಗ ನನ್ನ ಕರೆದಿರ್ತಾನೆ. ನನ್ನ ಬೆಡ್ಶೀಟ್ ಯಾಕೋ ತುಂಬ ಗಲೀಜಾಗಿ ಕಾಣಿಸ್ತಿದೆ, ನನಗೆ ಕ್ಲೀನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವ್ನು ಕ್ಲೀನ್ ಮಾಡ್ತಾನೆ. ಆಗ ಹುಡುಗ ಹೋಗಬೇಕಾದ್ರೆ ಇಲ್ಲಿ ಟವೆಲ್ ಕೂಡ ಇಲ್ಲ, ಒಬ್ಬರು ಟವೆಲನ್ನು ಕೊಟ್ಟು ಕಳಿಸಿ ಅಂತೇಳಿ ಹೇಳ್ತಾರೆ. ಸರಿ ಆಯಿತು ಅಂಥೇಳಿ ಆ ಹುಡುಗ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಫ್ರೆಶ್ ಅಪ್ ಆಗಿಬಿಟ್ಟು ನೆಟ್ಫ್ಲಿಕ್ಸಲ್ಲಿ ವಿಡಿಯೋಗಳನ್ನೆಲ್ಲ ನೋಡ್ತಿರ್ತಾನಂತೆ. ಈ ಹೋಟ್ಲಲ್ಲಿ ತನಕ ಆರ್ಡ್ರ್ ಮಾಡ್ತಾನೆ. 3 ರೋಟಿ, ಚಿಕನ್ ಕರಿ ಮತ್ತು ದಾಲ್ ರೈಸನ್ನು ಆರ್ಡರ್ ಮಾಡ್ತಾನೆ. ಆರ್ಡರ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ನಮಗೆ, ಸ್ವಲ್ಪ ಪರವಾಗಿಲ್ವಾ ಅಂತ ಅಂದಾಗ ಅವ್ನು ಸರಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಸುಮಾರು 1 ಗಂಟೆ ಆಗುತ್ತೆ ಅದು ಲೇಟಾಗಿ ಬರೋಕ್ಕೆ. ಅಲ್ಲಿ ತನಕ ನೆಟ್ಫ್ಲಿಕ್ಸಲ್ಲಿ ವಿಡಿಯೋ ನೋಡ್ತಾ ಇರ್ತಾನೆ. ಹಾಗೆ ಸ್ವಲ್ಪ 1 ಗಂಟೆ ಆದಮೇಲೆ ಡೋರ್ ಲಾಕ್ ಮಾಡ್ತಾರೆ. ಅವ್ನು ಇನ್ನೊಂದ್ಸತಿ ನಾನು ಊಟ ರೆಡಿಯಾಗಿ ಬಂದಿರುತ್ತೆ, ಸರಿ ಸೇಬು ಅಂತೇಳಿ ಫೋನನ್ನು ಸೈಡಿಗೆ ಇಟ್ಬಿಟ್ಟು ಡೋರ್ ಓಪನ್ ಮಾಡಿ ಊಟ ತೊಗೊಂಡು ಟೇಬಲ್ ಮೇಲೆ ಇಡ್ತಾರೆ. ಊಟ ಮಾಡೋಣ ಅಂತೇಳಿ ತೆಗಿತಾನೆ. ಸೊ ಅಲ್ಲಿ ಏನೋ ಒಂಥರ ಕಾಣಿಸುತ್ತೆ ಅವನಿಗೆ, ಇದು ಚಿಕನ್ ಊಟನ ಅಂತೇಳಿ. ಸೊ ಕ್ಲೀನಾಗಿ ನೋಡಿದಪ್ಪ ಅದು ಚಿಕನ್ ಬದಲಿಗೆ ಅವರು ಪನ್ನೀರ್ ಊಟನ ಕೊಟ್ಟು ಕಳಿಸಿರ್ತಾರೆ. ಹೋಟೆಲ್ ಸರ್ವಿಸ್ ನಂಬರ್ಗೆ ಕಾಲ್ ಮಾಡಿ ಕಳ್ತಾನೆ. ಸರ್ ಈ ಥರ ನಾನು ಆರ್ಡ್ರ್ ಮಾಡಿದ್ದೆ, ಬಟ್ ನಾನು ಈ ಥರ ಬಂದಿದೆ ಅಂತ ಹೇಳ್ತಾರೆ. ಅವರು ಕಿಚನ್ ಡಿಪಾರ್ಟ್ಮೆಂಟ್ಗೆ ಕಾಲನ್ನು ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಆವಾಗ ಹೆಡ್ ಕುಕ್ ಏನು ಹೇಳ್ತಾನೆ, ಸರ್ ನಾನು ಅದೇ ಹೇಳಿದ್ದು, ಬಟ್ ಅಡುಗೆ ಮಾಡೋರು ಅದನ್ನು ಪನ್ನೀರ್ ಮಾಡಿಬಿಟ್ಟು ಹೋಗಿದ್ದಾರೆ ಸರ್, ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳ್ದಕ್ರ. ಸೊ ಆಯ್ತು ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ಅಂಥೇಳಿ ಅವನೇನು ಮಾತಾಡಲಾಡ್ತೆ ಸರಿ ಅಂತೇಳಿ ಅದನ್ನೇ ಊಟ ಮಾಡ್ತಾನೆ. ಅದು ಆದಮೇಲೆ ಮತ್ತೆ ನೆಟ್ಫ್ಲಿಕ್ಸಲ್ಲಿ ವಿಡಿಯೋ ನೋಡ್ತಾ ಇರ್ತಾನೆ. ಸರಿ ಸುಮಾರು 11 ಗಂಟೆ ಆಗಿರುತ್ತೆ, ಮಲಗೋ ಟೈಪ್ ಅಂತು ಆಯ್ತು ಅಂಥೇಳಿ ಈ ಮೊಬೈಲೆಲ್ಲ ಪಕ್ಕಕ್ಕಿಟ್ಟು ಅಪ್ಪ ಅಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಒಂದು ಅರ್ಧ ಗಂಟೆ ಹಸಿ ನಿದ್ದೆ ಆಗಿರುತ್ತೆ. ಏನೋ ಕಾಂತಳಿಗೆ ಶಬ್ದ, ಏನೋ ಹುಟ್ಟಿರೋ ಹಂಗೆ ಒಂದು ಶಬ್ದ ಬಂದಿರುತ್ತೆ. ಅಪ್ಪ ಅವ್ನಿಗೆ ತುಂಬ ಭಯ ಆಗುತ್ತೆ. ಏನಪ್ಪ ಇದು ಕಾತಳಕ್ಕೆ ಶಬ್ದ, ನಾನು ಇರೋದು ಒಬ್ಬನೇ ಅಲ್ಲ ರೂಮಲ್ಲಿ, ಇದು ಯಾವ ಒಬ್ಬರು ಕೂತಂಗೆ ಕಾಣಿಸ್ತೈತಲ್ಲ ಅಂತೇಳಿ ಮತ್ತೆ ಲೈಟ್ ಆನ್ ಮಾಡ್ತಾನೆ. ಆವಾಗ ಯಾರೂ ಕಾಣಿಸೋದಿಲ್ಲ. ಅವನಿಗೆ ತುಂಬ ಭಯ ಆಗ್ತಿರತ್ತೆ. ಏನಪ್ಪ ಇದು ಏನು ಕಾಣಿಸ್ತಾನೆ ಇಲ್ಲಲ್ಲ ಅಂತೇಳಿ ಸರಿ ಏನೋ ನಂದು ಕನಸಲ್ಲಿ ಅಂದ್ಕೊಂಡಿರ್ಬೋದೇನೋ ಅಂತೇಳಿ ಮತ್ತೆ ಮಲ್ಕೋತಾರೆ. ಮತ್ತೆ ಮಲ್ಕೊಂಡಪ್ಪ ಮತ್ತೆ ಲೈಟ್ ಆಫ್ ಮಾಡ್ತಾರೆ, ಮತ್ತೆ ಮಲ್ಕೊಂಡಿರ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಯಾರೋ ಬೆಣ್ತಳಿಗೆ ಕುಳಿತಿರೋ ಹಾಗೆ, ನನ್ನ ಕಾಲನ್ನು ಚೂಡ್ತಿರೋ ಹಾಗೆ, ಯಾರೋ ಕರಿತಿರೋ ಹಾಗೆ ಮತ್ತೆ ಅವನಿಗೆ ಕಾಣಿಸುತ್ತೆ. ಆವಾಗ ಮತ್ತೆ ಭಯ ಪಟ್ಬಿಟ್ಟು ಮತ್ತೆ ಲೈಟ್ ಆನ್ ಮಾಡುತ್ತೆ. ನೀರು ಅಕ್ಕಪಕ್ಕ ನೋಡ್ತಾನೆ, ಯಾರೂ ಇರಲ್ಲ. ಯಾರೋ ಇದ್ದಾರೆ ಅಂತ ಅನ್ನಿಸ್ತಿದೆ, ಬಟ್ ಯಾರೂ ಇಲ್ಲ. ಇಲ್ಲಿ ಏನಾಗಿದೆ, ಏನಾಗ್ತಿದೆ ಇದೆ ಅಂತ ಅವ್ನು ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ಕನಸು ನನಸು ಏನೋ ಗೊತ್ತಾಗುತ್ತೆ. ಅವ್ನು ಮತ್ತೆ ಲೈಟ್ ಆಫ್ ಮಾಡಿ ಮತ್ತೆ ಮಲಗ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಅವನ ಪಕ್ಕ ಯಾರೋ ಮಲಗಿರೋ ಹಾಗೆ, ಅವನಿಗೆ ಎಬ್ಬಿಸ್ತಿರೋ ಹಾಗೆ ಅಂತೇಳಿ ಮತ್ತೆ ಎದ್ದೇಳ್ತಾನೆ. ಮತ್ತೆ ಲೈಟ್ ಆನ್ ಮಾಡ್ತಾನೆ, ಯಾರು ಕಾಣಿಸದ, ಯಾರು ಇಲ್ಲದಪ್ಪ ಅಂಥೇಳಿ ಮತ್ತೆ ಬಿಡ್ತಾನೆ. ಸೊ ಎಲ್ಲ ಲೈಟನ್ನು ಆನ್ ಮಾಡಿಬಿಟ್ಟು ಸ್ವಲ್ಪ ನೀರು ಕುಡಿದ್ಬಿಟ್ಟು ಇದು ಯಾಕೋ ಸರಿ ಹೋಗ್ತಿಲ್ಲ ಅಂಥೇಳಿ ಫೋನನ್ನು ನೋಡ್ತಾನೆ. ಫೋನಲ್ಲಿ ಟೈಮನ್ನು ನೋಡ್ತಾನೆ. ಸರಿ ಸುಮಾರು 3 ಗಂಟೆ ಆಗಿರುತ್ತೆ. ಇಷ್ಟೊತ್ತು ನಾನು ಗುದ್ದಾಡಿದಾಗ ಆಯ್ತು ಈ ಥರ ಆಗೋದ್ರೆ ನನಗೆ ಇಲ್ಲಿ ನಿದ್ದೆ ಬರೋಲ್ಲ. ಸೊ ನಾನು ಕಾರಿಡಾರಲ್ಲಿ ಕುತ್ಕೊಂಡು ಸ್ವಲ್ಪ ಮ್ಯೂಸಿಕನ್ನು ಕೇಳ್ತೀನಿ ಅಂತೇಳಿ ಆಚೆ ಹೋಗ್ಬಿಟ್ಟು ರಾಕ್ ಮ್ಯೂಸಿಕನ್ನು ತುಂಬ ಕೇಳ್ತಾ ಇರ್ತಾನೆ. ಸೊ ಹಾಗೇ ಅಲ್ಲಿ ಕೇಳ್ತಾ ಬೆಳಗ್ಗೆ ಆಗಿರುತ್ತೆ, ಸೂರ್ಯ ಹುಟ್ತಾ ಇರ್ತಾನೆ. ಆವಾಗ ರೂಮ್ ಒಳಗೆ ಬಂದುಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿಬಿಡ್ತಾನೆ. 6 ಗಂಟೆ ಆಗಿರುತ್ತೆ. ಸರಿ ಬಿಡು, ಈ ನರಕದಲ್ಲಿ ಯಾರು ಇರ್ತಾರಪ್ಪ, ಈಗಿಂದ ನನಗೆ ನಿದ್ದೆನೇ ಬರ್ತೀರಾ, ನನ್ನ ಕನಸು ನನಸು ಅಂತೇಳಿ ಅಲ್ಲಿಂದ ಎದ್ದು ಬಿದ್ದು ಅಲ್ಲಿಂದ ಹೋಗ್ಬಿಡ್ತಾರಂತೆ. ಹೋಗ್ಬಿಟ್ಟು ಸೊ ಅಲ್ಲಿಂದ ಭುವನೇಶ್ವರ್ ಏರ್ಪೋರ್ಟಿಗೆ ಹೋಗಿ ತಲುಪ್ತಾರೆ. ಸ್ವಲ್ಪ ಆದಮೇಲೆ ಇಲ್ಲಿ ಒಂದು ಟಿಫನನ್ನು ಮಾಡ್ತಾರೆ. ಇಡ್ಲಿ ವಡ ಅಂತೇಳಿ ಅಂದರೆ ಟಿಫನನ್ನು ಮಾಡ್ತಾರೆ. ಅಲ್ಲಿ ಟಿಫನನ್ನು ಮಾಡಿಬಿಟ್ಟು ಸೊ ಬೋರ್ಡಿಂಗ್ ಟೈಮ್ ಬಂದಿರುತ್ತೆ 10 ಗಂಟೆ. ಸೊ ಇವ್ರು 8:30 ಅಲ್ಲಿ ಹೋಗಿ ತಲುಪಿರ್ತಾರೆ.
ಆಯಿತು ಬಿಡು ಅಂದ್ಕೊಳ್ಳಿ ಟೋಟಲಿ ಎಲ್ಲ ಪ್ರೊಸೀಜರ್ನ ಮುಗಿಸ್ಕೊಂಬಿಟ್ಟು ಫ್ಲೈಟೆಲ್ಲ ಹತ್ತುತ್ತಾರೆ. ಸೊ ಫ್ಲೈಟೆಲ್ಲ ಹತ್ತಾದಮೇಲೆ ಫ್ಲೈಟ್ ಟೇಕ್ ಆದಮೇಲೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ತಾರಂತೆ. ಇವು ಕಣ್ಣು ತುಂಬ ನಿದ್ದೆ ಅಂತ ಗಾಢ ನಿದ್ದೆಲಿ ಜಾರಿರ್ತಾರಂತೆ. ಮತ್ತು ಅವ್ರು ಹೋಗ್ಬೇಕಾಗಿರೋ ಪ್ಲೇಸಿಗೆ ತಲುಪೋದಾದ್ಮೇಲೆ ಮತ್ತೆ ಎಚ್ಚರ ಆಗುತ್ತಂತೆ. ಸೊ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವರಿಗೆ ಅನಿಸ್ತಿರತ್ತಂತೆ, ರಾತ್ರಿ ಏನಾಗಿತ್ತು, ಏನಿತ್ತು ಅದು ನನ್ನ ಕನಸಾ, ನಿಜವಾಗ್ಲೂ ದೆವ್ವ ಆಯಿತಾ? ಯೋಚನೆ ಮಾಡ್ತಾ 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 ಅವ್ನು ನನಗೆ ಕೇಳ್ದ, ಬ್ರೋ ಅದು ನಿಜವಾಗ್ಲೂ ದೆವ್ವಗಳು ಇರ್ತಾವ ಅಂತೀವಿ ನಾನು ಕೇಳೋದಪ್ಪ. ಸೊ ಅದು ನಾವು ಯಾವ ಥರ ವಿಚಾರ ಮಾಡ್ತೀವಲ್ಲ ಇಡೀ ದಿನ ಹಿಂಗೆ ವಿಚಾರಗಳನ್ನೆಲ್ಲ ಮಾಡ್ತಾಯಿರ್ತೀವಲ್ಲ ಅದ್ರ ಮೇಲೆ ನಮಗೆ ಕನಸುಗಳನ್ನೆಲ್ಲ ಬೀಳುತ್ತಿರುತ್ತೆ. ಸೊ ಬಟ್ಟು ನಿಜವಾಗ್ಲೂ ದೆವ್ವಗಳು ಇರಲಿಕ್ಕಿಲ್ಲ, ಅದು ನಮ್ಮ ಮೇಲೆ ಬಿಟ್ಟಿರೋದಾಗಿರುತ್ತೆ. ಸೊ ನೆಗೆಟಿವ್ ಎನರ್ಜಿಗಳು ಆಲ್ವೇಸ್ ಇರುತ್ತೆ. ಯಾವಾಗ ನಾವು ನೆಗೆಟಿವ್ ಎನರ್ಜಿನ ತಗೋತೀವಲ್ಲ ಆವಾಗ ನಮಗೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಮಾಡುತ್ತೆ. ಯಾವಾಗ ನಾವು ನೆಗೆಟಿವ್ ಎನರ್ಜಿನ ನೆಗ್ಲೆಕ್ಟ್ ಮಾಡ್ತೀವಲ್ಲ ಆವಾಗ ನಮ್ಗೆ ಏನು ಮಾಡೋದಿಲ್ಲ. ಸೊ ಅದನ್ನೇ ಅವ್ರು ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಸೊ ಅದು ನಿಜವಾಗ್ಲೂ ದೆವ್ವನ ಅಥವಾ ಬೇರೆ ಏನಾರು ಇರ್ಬೋದಾ ಅಂತೇಳಿ ಹಂಗೆ ವಿಚಾರ ಮಾಡ್ತಾ ಹೋಗ್ಬಿಡ್ತಾನೆ. ಸೊ ಇದೇ ಸ್ಟೋರಿನ ಅವನು ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಇದು ನಿಮಗೆ ಅನ್ನಿಸ್ತು, ಅದು ನಿಜವಾಗ್ಲೂ ದೆವ್ವನ ಅಥವಾ ಅವ್ನ ಕನಸ?